ಕರಗ ಶಕ್ತೋತ್ಸವಕ್ಕೆ ಮುನ್ನ ಧ್ವಜಾರೋಹಣವನ್ನು ನೆರವೇರಿಸಲಾಗ್ತದೆ. ಆ ಧ್ವಜಾರೋಹಣವನ್ನು ನೆರವೇರಿಸಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಗ್ರಾಮ ಅಥವಾ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬ ಆ ಕೆಲಸವನ್ನು ಮುಂಚಿತವಾಗಿ ಮಾಡಬೇಕಾಗತ್ತೆ. ಆ ಕರಗದ ಶಕ್ತೋತ್ಸವ ಇನ್ನೇನು ಪ್ರಾರಂಭಗೊಳ್ತದೆ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಅಂತ ಹೇಳಿದಾಗ ಆ ಕಾಡಿನಲ್ಲಿ ಒಂದು ಮರವನ್ನು ಹುಡುಕ್ತಾರೆ. ಆ ಕಾಡಿನಲ್ಲಿ ಒಂದು ಬಿದಿರು ಮರವನ್ನು ಹುಡುಕ್ತಾರೆ. ಅದು ಹೇಗಿರಬೇಕು ಅಂತ ಹೇಳಿದ್ರೆ ಅದು ಇಷ್ಟೇ ಎತ್ತರವಾಗಿರಬೇಕು, ಇಷ್ಟೇ ಗೆಣ್ಣುಗಳುಳ್ಳಂತಹ 108 ಗೆಣ್ಣುಗಳುಳ್ಳಂತಹ ಅಥವಾ ಅದರದೊಂದು ಆಯಾಮ ಇದೆ, ಅದರದೊಂದು ಪ್ರಮಾಣ ಇದೆ. ಆ ಪ್ರಮಾಣವನ್ನು ಗುರುತಿಸಿ ಆ ಮರಕ್ಕೆ, ಆ ವೃಕ್ಷಕ್ಕೆ, ಬಿದಿರು ವೃಕ್ಷಕ್ಕೆ ಮುಂಚೆ ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡ್ತಾರೆ. ಯಾವ ರೀತಿ ಇರುತ್ತೆ ಆ ಪೂಜೆ ಅಂತೇಳಿದ್ರೆ, ಆ ವೃಕ್ಷವನ್ನು ಕಡಿದು ತರಬೇಕಾದ್ರೆ ಒಂದು ಅಪ್ಪಣೆಯನ್ನು ಕೇಳಬೇಕು. ಆ ವೃಕ್ಷಕ್ಕೆ ಹೋಗಿ ಕೇಳ್ತಾರೆ ಇವರು, ನಾವು ನಿಮ್ಮನ್ನು ಒಂದು ದೇವಿಯ ಒಂದು ಕಾರ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಆ ದೇವಾಲಯದಲ್ಲಿ ಈ ಥರದ್ದೊಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ, ಆ ಕಾರ್ಯ ಯಶಸ್ವಿಗೆ ನೆರವೇರಬೇಕಾದ್ರೆ ಧ್ವಜವನ್ನು ಹಾರಿಸ್ಬೇಕಾಗತ್ತೆ, ಆ ಧ್ವಜಕ್ಕೆ ನೀನೇ ಮೂಲವಾಗಿರ್ತೀಯ ಅಂಥೇಳಿ ಆ ವೃಕ್ಷವನ್ನು ಕಡಿದು ತರಲಿಕ್ಕೆ ಫಸ್ಟ್ ಅದನ್ನು ಅಪ್ಪಣೆಯನ್ನು ಕೇಳಿ ಆ ವೃಕ್ಷಕ್ಕೆ ಪರ್ಮಿಷನ್ ಕೇಳ್ತಾರೆ. ಕೇಳಿಬಿಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ. ಬಂದ ನಂತರ ಆ ವೃಕ್ಷವನ್ನು ಕಡಿಲಿಕ್ಕೆ ಹೋಗಬೇಕು. ಈಗ ಬೆಂಗಳೂರು ಕರಗದಲ್ಲಿ ಆ ವೃಕ್ಷವನ್ನು ತರಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ, ಬೆಂಗಳೂರು ಪಕ್ಕದಲ್ಲಿ ಒಂದು ಜರಗಾನಹಳ್ಳಿ ಅಂತಿದೆ. ಆ ಜರಗಾನಹಳ್ಳಿಯ ಒಂದು ಗ್ರಾಮಸ್ಥರು ಆ ಕಾರ್ಯವನ್ನು ಭಾಳಷ್ಟು ಇತಿಹಾಸದಲ್ಲಿ ಏನು ಹೇಳ್ತಾರೆ, ಬೆಂಗಳೂರು ಕರಗ ಪ್ರಾರಂಭವಾಯಿತು ಅನ್ನೋ ಅಲ್ಲಿಂದಲೂ ಆ ಕಾರ್ಯವನ್ನು ಜರಗಾನಹಳ್ಳಿಯ ಸಮುದಾಯ, ವೈನಕುಲ ಕ್ಷತ್ರಿಯ ಸಮುದಾಯ ನೆರವೇರಿಸ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೂ ಸಹ ನಾವು ಕಾಣ್ಬೋದು ಜರಗಾನಹಳ್ಳಿಯ ಸಮಸ್ತ ಜನರು ಕೂಡ ಅಂತೇಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ನೇಮಕವಾಗಿರ್ತಾರೆ, ಯಾರ್ಯಾರು ಆ ಕುಟುಂಬಗಳು ಆ ಕಾರ್ಯಕ್ರಮವನ್ನು ಮಾಡ್ತಾರೆ, ಆ ವೃಕ್ಷವನ್ನು ತೆಗೆದುಕೊಂಡು ಬರಲಿಕ್ಕೆ ಇದೇ ಬನ್ನೇರುಘಟ್ಟ ಈಸ್ 1 year ಘಟ್ಟ. ಅಂದರೆ ಬನ್ನೇರುಘಟ್ಟ 1 year ಘಟ್ಟ ಅಂತ ಅದರ ಹೆಸರು. ಹಿಂದೆ ಅಲ್ಲಿ ಒಂದು ಸಣ್ಣ ಒಂದು ಕಥೆಯನ್ನು ಕೂಡ ನಾವು ಹೇಳ್ಬೋದು. ಆ 1 year ಘಟ್ಟ ಅನ್ನೋದರಲ್ಲಿ ಹಿಂದೆ ಪಾಂಡವರ ವಂಶಸ್ಥನಾಗಿರ್ತಕ್ಕಂತಹ ಜನಮೇಜಯ ರಾಜ, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ ರಾಜ. ಈ ಜನಮೇಜಯ ರಾಜ ಬೇಟೆಗಂತಲೇ ಆ ಕಾಡಿನಲ್ಲಿ, ಬನ್ನೇರುಘಟ್ಟದ ಆ ಕಾಡಿನಲ್ಲಿ ಬೇಟೆಗಂತಲೇ ಬರ್ತಾನೆ. ಆ ಬೇಟೆಗೆ ಅಂತ ಬಂದಾಗ ಅಲ್ಲಿ ಆತನಿಗೆ ಭಾಳಷ್ಟು ದಣಿವಾಗ್ತದೆ, ಬಾಯಾರಿಕೆ ಆಗ್ತದೆ, ಕಾಡೆಲ್ಲವನ್ನು ಸುತ್ತಿರ್ತಾರೆ, ಬೇಟೆ ಸಿಗದೆ ಅವರಿಗೆ ಬಹಳ ಚಿಂತಾಕ್ರಾಂತನಾಗಿರ್ತಾನೆ. ಏನಿವತ್ತು ಭಾಳಷ್ಟು ದಣಿವಾಗಿದೆ, ಸುಸ್ತಾಗಿದೆ, ಬೇಟೆನೇ ಸಿಗಲಿಲ್ಲ ಅಂತ ಆತ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾನೆ. ಆ ವಿಶ್ರಾಂತಿಯನ್ನು ಪಡೆದಾಗ ಅವ್ರ ಜೊತೆಯಲ್ಲಿ, ರಾಜನ ಜೊತೆಯಲ್ಲಿ, ಸೈನಿಕರ ಜೊತೆಯಲ್ಲಿ ಬಂದಿರತಕ್ಕಂತಹ ಶ್ವಾನಗಳು ಅವು ಕೂಡ ಬಹಳಷ್ಟು ದಣಿವನ್ನು ತೀರಿಸ್ಕೊಳ್ಳಿಕ್ಕೆ ನೀರನ್ನು ಹುಡುಕ್ತಾ ಇರ್ತವೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ನೀರನ್ನು ಹರಿಸ್ತವೆ. ಅಲ್ಲಿ ನೀರಿನ ಒಳಗೋಗಿ ಮಾಮೂಲಿ ಏನು ಆ ನಾಯಿಗಳು ಏನು ಮಾಡ್ತವೆ, ನೀರಿನ ಒಳಗೆ ಹೋಗ್ಬಿಟ್ಟು ತನ್ನ ದಣಿವನ್ನು ಆರಿಸ್ಕೊಳ್ಳಿಕ್ಕೆ ನೀರಲ್ಲೆಲ್ಲ ಒದ್ದಾಡಿ ಬರುತ್ತವೆ. ಆ ಒದ್ದಾಡಿ ಬಂದಾಗ ಮತ್ತೆ ರಾಜನ ವಿಶ್ರಾಂತಿ ಪಡೆದಿರ್ತಕ್ಕಂಥ ಸ್ಥಳಕ್ಕೆ ಬಂದು ತನ್ನ ಮೈಯನ್ನು ಒದರುತ್ತವೆ. ಆ ಒದರಿದಾಗ ಜನಮೇಜಯ ರಾಜನಿಗೆ ಕೆಲವು ಚರ್ಮದ ವ್ಯಾಧಿ ಇತ್ತು. ಆ ಚರ್ಮದ ವ್ಯಾಧಿಯಿಂದ ಆ ನಾಯಿ ಒದರಿದ ಆ ಜಲ ಏನು ಹನಿಗಳು ರಾಜನ ಮೇಲೆ ಬಿತ್ತು, ಜನಮೇಜಯ ರಾಜನ ಮೇಲೆ, ಆ ನೀರು ತಕ್ಷಣ ಅವರಿಗೆ ಒಂದು ರೋಮಾಂಚನವಾಯಿತು. ತನ್ನ ಮೈ ಮೇಲಿದ್ದಂಥ ಚರ್ಮ ರೋಗವೆಲ್ಲನೂ ರಾಜನಿಗೆ ತತ್ಕ್ಷಣ ಸ್ವಲ್ಪ ಕಾಲದಲ್ಲಿಯೇ ಅದು ವಾಸಿಯಾಯಿತು. ಆಗ ತನ್ನ ರಾಜಭಟರಿಗೆ ಹೇಳ್ತಾನೆ ಜನಮೇಜಯ ರಾಜ, ಈ ಒಂದು ಶ್ವಾನಗಳು ನನ್ನ ಮೇಲೆ ನೀರನ್ನು ಒದರಿವೆ, ಈ ಒದರಿದ ನೀರು ನನ್ನ ಮೈ ಮೇಲಿರ್ತಕ್ಕಂಥ ಚರ್ಮರೋಗ ವಾಸಿಯಾಗಿ ನನಗೆ ಭಾಳಷ್ಟು ಕಾಂತಿಯುತವಾಗಿರ್ತಕ್ಕಂಥ ಚರ್ಮ ಉಂಟಾಗಿದೆ. ಇದು ಬಹಳ ವಿಸ್ಮಯವಾಗಿದೆ, ಇದು ಬಹಳ ಆಶ್ಚರ್ಯಕರವಾಗಿದೆ, ಇಂಥ ಒಂದು ಸ್ಥಳ ಎಲ್ಲಿದೆ ಅದನ್ನು ಹುಡುಕಿ ಅಂತೇಳಿ. ಆಗ ಅವರು ಹುಡ್ಕೊಂಡು ಹೋದಾಗ ಅಲ್ಲಿ ಒಂದು ಸ್ವರ್ಣಮುಖಿ ಕೊಳ ಅಂತಲೇ ಇವತ್ತಿಗೂ ಕೂಡ ಇದೆ ಅಲ್ಲಿ. ಆ ಸ್ವರ್ಣಮುಖಿ ಕೊಳ ಅವತ್ತು ಅದನ್ನು ರಾಜ ಅದಕ್ಕೆ ಹೆಸರಿಟ್ಟು, ಆ ಬಂಗಾರದ ಮೈಬಣ್ಣ ಬಂದಿರುತ್ತೆ ರಾಜನಿಗೆ, ಅದಕ್ಕೋಸ್ಕರ ಅದನ್ನು ಸ್ವರ್ಣಮುಖಿ ಕೊಳ ಅಂತಲೇ ಹೆಸರಿಸ್ತಾನೆ ಆ ರಾಜ.
ಆ ಒಂದು ಹೆಸರಿಸತಕ್ಕಂತಹ ಸ್ಥಳಕ್ಕೆ ಒಂದು ಅಲ್ಲಿ ಶ್ರೀ ವಿಷ್ಣುವಿನ ಮಹಾರೂಪವಾಗಿರ್ತಕ್ಕಂತಹ ವಿಷ್ಣುವಿನ ಅವತಾರವೇ ಆಗಿರ್ತಕ್ಕಂಥ ಶ್ರೀ ಸಂಪಂಗಿ ರಾಮಸ್ವಾಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಜನಮೇಜಯರ ಕಾಲದಲ್ಲೇ ಅದು ನಡೆಯುತ್ತೆ. ಅದಕ್ಕೆ ನಂತರ ಬರ್ತಕ್ಕಂತಹ ರಾಜಾದಿರಾಜರು ಆ ದೇವಸ್ಥಾನವನ್ನು ಕಟ್ತಾರೆ. ಅಂತಹ ಒಂದು ಕಾಡಿಗೆ ಹೋಗಿ ಆ ವೃಕ್ಷವನ್ನು ಒಡೆದು ತರ್ತಾರೆ. ಅದೇ ಕಾಡಿಗೆ ಯಾಕೆ ಆ ಜನ ಹೋಗ್ತಾರಂದರೆ, ವನ್ಯರ ಘಟ್ಟದಲ್ಲಿ ಹಿಂದೆ ಈ ವೈನಿಕುಲ ಕ್ಷತ್ರಿಯ ಸಮುದಾಯ ಅಲ್ಲೇ ಆ ಘಟ್ಟದಲ್ಲಿ ನೆಲೆಸಿತ್ತು ಅನ್ನೋದನ್ನು ಇವತ್ತಿಗೂ ಕೂಡ ಕೆಲವು ದಾಖಲೆಗಳು ಅದನ್ನು ಪುಷ್ಟೀಕರಣಗೊಳಿಸ್ತವೆ. ಹಾಗಾಗಿ ಆ ವನ್ಯರ ಘಟ್ಟ ಅಂತೇಳಿ ಇವತ್ತಿಗೂ ಕೂಡ ನಾವು ಅದನ್ನು ಸ್ಮರಣೆ ಮಾಡಬಹುದು. ಹಾಗಾಗಿ ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿರತಕ್ಕಂತಹ, ಅಲ್ಲಿಂದ ಚೆದರಿ ಬೇರೆ ಬೇರೆ ಸ್ಥಳಕ್ಕೆ ಬಂದಿರತಕ್ಕಂಥ ಜನರಲ್ಲಿ ಬೆಂಗಳೂರು ಜರಗನಹಳ್ಳಿಯ ಸಮುದಾಯವು ಒಂದು. ಹಂಗಾಗಿ ತಮ್ಮ ಮೂಲ ಸ್ಥಳಕ್ಕೆ ಹೋಗಿ ಅವರ ಆ ಬಿದಿರು ವೃಕ್ಷವನ್ನು ಕಡ್ಕೊಂಡು ಬರ್ತಾರೆ. ಅಲ್ಲಿಂದವು ವ್ರತಾಧಾರಿಗಳಾಗಿ, ಕಂಕಣಧಾರಿಗಳಾಗಿ, ಜನಿವಾರಧಾರಿಗಳಾಗಿ ಬನ್ನಿ ವೃಕ್ಷ ಎಷ್ಟು ಪವಿತ್ರವೋ, ಪಾಂಡವರು ಏನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ರು ಅದೇ ವೃಕ್ಷದಷ್ಟೇ ಅದಕ್ಕೂ ಕೂಡ ಮಾನ್ಯತೆಯನ್ನು ನೀಡಿ ಆ ಒಂದು ಬಿದಿರು ವೃಕ್ಷವನ್ನು ಕಡಿದು ಅಲ್ಲಿಂದಲೇ ನಡೆದುಕೊಂಡು ಬರ್ತಾರೆ. ಎಲ್ಲಿಗೆ? ಬೆಂಗಳೂರು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದವರೆಗೂ ನಡ್ಕೊಂಡು ಬಂದು ಆ ದೇವಸ್ಥಾನಕ್ಕೆ ಆ ವೃಕ್ಷವನ್ನು ತಲುಪಿಸುವಂಥ ಕೆಲಸ ಆ ಭಕ್ತ ಜನರು ಮಾಡ್ತಾರೆ. ನಂತರ ಅವತ್ತು ಸಂಜೆ ಆ ಬನ್ನಿ ವೃಕ್ಷಕ್ಕೆ ಮಧ್ಯರಾತ್ರಿಯಲ್ಲಿ, ಅಂದರೆ ಇನ್ನೇನು ಸೂರ್ಯ ಉದಯಿಸ್ತಾನೆ ಅನ್ನೋ ಒಂದು ಸಂದರ್ಭದಲ್ಲಿ ಆ ಬನ್ನಿ ವೃಕ್ಷಕ್ಕೆ ಹಲವಾರು ವಿಧಿವಿಧಾನಗಳಿಂದ ಪೂಜೆಗಳು ನಡೆಯುತ್ತವೆ. ಆ ಬನ್ನಿ ವೃಕ್ಷಕ್ಕೆ ಹಾಲು, ಮೊಸರು, ತುಪ್ಪ ಎಲ್ಲ ರೀತಿಯ ನೈವೇದ್ಯವನ್ನು ಕೊಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡಿ ಕರಗದ ಪೂಜಾರರು, ಗಂಟೆ ಪೂಜಾರರು, ಗೌಡರು, ಯಜಮಾನರು, ಕುಲದ 10 ಜನ ಕುಲಸ್ಥರು, ಗಣಾಚಾರಿಗಳು ಎಲ್ಲರೂ ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಆ ಧ್ವಜಕ್ಕೆ ಒಂದು ಧ್ವಜದ ಒಂದು ವಸ್ತ್ರವನ್ನು ಅದಕ್ಕೆ ಮುಡಿಪನ್ನು ಕಟ್ತಾರೆ. ಆ ಮುಡಿಪನ್ನು ಕಟ್ಟಿದ ನಂತರ ಆ ಧ್ವಜವನ್ನು ವಿಧಿವಿಧಾನಗಳಿಂದ ವಿದ್ಯುಕ್ತ ರೀತಿಯಲ್ಲಿ ಪೂಜೆ ಮಾಡಿ ಆ ಧ್ವಜವನ್ನು ಹಾರಿಸಲಾಗ್ತದೆ. ಆ ಧ್ವಜವನ್ನು ಹಾರಿಸಿದ ನಂತರ ಅಲ್ಲಿಂದ ಆಚೆಗೆ ಶ್ರೀ ಕರಗ ಶಕ್ತೋತ್ಸವ, ಬೆಂಗಳೂರು ವಿಶ್ವವಿಖ್ಯಾತ